23 ವರ್ಷದ ರವಿ ಚಿಕ್ಕದೊಂದು ಹಳ್ಳಿ ಬಿಟ್ಟು ಬೆಂಗಳೂರಿಗೆ ಬಂದಿದ್ದ. ತನ್ನ ಕುಟುಂಬದ ಜವಾಬ್ದಾರಿ ತಗೊಂಡು ಹೊಸ ಊರು, ಹೊಸ ಕೆಲಸ ಎಲ್ಲವೂ ಸರಿಯಾಗಿಯೇ ಇತ್ತು. ಬೆಂಗಳೂರಿನ ಆ ಗ್ಲೋರಿಯನ್ನ ನೋಡಿ, ಆ ಬೆಳ್ಳಿ ಪರದೆಯನ್ನ ನೋಡಿ, ತಾನು ಒಂದು ಹೈ ಕ್ಲಾಸ್ ಲೈಫ್ ಬದುಕಲು, ತನ್ನ ಕನಸುಗಳನ್ನ ಪೂರ್ಣಗೊಳಿಸಲು ಒಂದು ಲೋನ್ ತಗೊಂಡ. ಎಲ್ಲವೂ ಸರಿಯಾಗಿಯೇ ಇತ್ತು, ಜೀವನ, ಜಾಬ್ ಮತ್ತೆ ಜೊತೆಗೆ ಇರುವ ಗೆಳೆಯರು. ಆದರೆ ಒಂದು ದಿನ ರವಿಯ ಜಾಬ್ ಹೋಯಿತು. ಲೋನ್ನ EMI ತೀರಿಸಲು ಗೆಳೆಯರಿಗೆ, ಸಂಬಂಧಿಕರಿಗೆ ಹಣ ಕೇಳಲು ಪ್ರಾರಂಭ ಮಾಡ್ದ. ಆದರೆ ಯಾರೂ ಕೂಡ ಸಹಾಯ ಮಾಡಲಿಲ್ಲ. ಆಗ ಆತ ಒಂದು ಲೋನ್ ತೀರಿಸಲು ಇನ್ನೊಂದು ಲೋನ್ ತಗೊಂಡ, ಅದನ್ನ ತೀರಿಸಲು ಇನ್ನೊಂದು, ಅದನ್ನ ತೀರಿಸಲು ಇನ್ನೊಂದು. ಈ ತರ ಮಾಡಿ ಆತ ಕೂಡ ಲೋನ್ನ ಮಾಯಾಜಾಲದಲ್ಲಿ ಸಿಕ್ಕಿಬಿದ್ದ. ಪ್ರತಿದಿನ ಹೊಸ ಹೊಸ ಸಮಸ್ಯೆಯಲ್ಲಿ ಮುಳುಗ್ತಾ ಹೋದ. ಪ್ರತಿದಿನ ಅವನ ಮುಖದ ಮೇಲೆ ಒಂದೇ ಭಯ ಕಾಡ್ತಾ ಇತ್ತು, ಅದುವೇ ಸಾಲ. ಜಾಬ್ ಸಿಕ್ಕರು ಹೇಳಿಕೊಳ್ಳುವಷ್ಟು ಸ್ಯಾಲರಿ ಇರಲಿಲ್ಲ. ಮನೆಗೆ ಆತ ಹೋಗುವ ಹಾಗೆ ಇರಲಿಲ್ಲ, ಏಕೆಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಹುಡುಗ. ಬೆಂಗಳೂರಿನಲ್ಲಿ ಏನಾದ್ರೂ ಮಾಡಬೇಕು ಅಂತ ಬಂದಿದ್ದ. ಜನ ಅವನ ಕಷ್ಟ ಅರ್ಥ ಮಾಡಿಕೊಳ್ಳೋ ಬದಲು ಇನ್ನೂ ತೊಂದರೆ ಕೊಡಲು ಪ್ರಾರಂಭ ಮಾಡಿದ್ರು. ಕೆಲವೊಮ್ಮೆ ಬ್ಯಾಂಕಿನವರು ಮನೆಗೆ ಬಂದು ಹಣ ಕೇಳ್ತಾ ಇದ್ರು, ಇನ್ನು ಕೆಲವೊಮ್ಮೆ ಫೋನ್ ನಲ್ಲಿ ಧಮಕಿ ಹಾಕ್ತಾ ಇದ್ರು. ಒಂದ್ ಕಡೆ ಲೋನ್ ಹೇಗೆ ತೀರಿಸಲಿ ಅನ್ನೋ ಚಿಂತೆ, ಇನ್ನೊಂದು ಕಡೆ ಜನರ ಟೀಕೆ ಟಿಪ್ಪಣಿಗಳನ್ನ ಕೇಳಿ ರವಿಯ ಮನಸ್ಸು ತುಂಬಾ ಭಾರವಾಗಿತ್ತು. ಮತ್ತೆ ಒಂದು ದಿನ ಆ ನಿರ್ಧಾರ ಮಾಡ್ದ, ಪ್ರತಿಯೊಬ್ಬ ಸಾಲದಲ್ಲಿ ಮುಳುಗಿರುವ ವ್ಯಕ್ತಿ ಮಾಡ್ತಾನೆ, ನನಗೆ ಸಾಕಾಗಿದೆ ಈ ಸಾಲದ ಚಿಂತೆಯಿಂದ, ನಾ ಸೋತು ಹೋಗಿದ್ದೇನೆ ಸಾಲದವರ ಧಮಕಿಗಳನ್ನ ಕೇಳಿ. ನಾ ಇಲ್ಲಿಂದ ಹೊರಟು ಹೋದ ಮೇಲೆ ಏನಾದ್ರೂ ಬದಲಾವಣೆ ಆಗಬಹುದು, ಆದರೆ ನಾ ಇಲ್ಲಿ ಇರೋದಿಲ್ಲ ಅಂತ ಒಂದು ಲೆಟರ್ ಬರೆದು ತನ್ನ ಜೀವನ ಮುಗಿಸಿದ. ಈ ಕಥೆ ಇದೆ ಪ್ರತಿ 3ರಲ್ಲಿ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿಯದ್ದು. ತನ್ನ ಆಸೆ ಮತ್ತೆ ಅವಶ್ಯಕತೆಗಳನ್ನ ಪೂರ್ಣಗೊಳಿಸಲು ಲೋನ್ ತಗೊಳ್ಳೋದು ಬಿಟ್ಟು ಅವರಿಗೆ ಬೇರೆ ದಾರಿನೇ ಕಾಣೋದಿಲ್ಲ. ನೋಡಿ, ಬರುವಂತಹ ದುಡ್ಡು ಎಲ್ಲರಿಗೂ ಖುಷಿನೇ ಕೊಡುತ್ತೆ. ಅದು ಕೆಲಸ ಮಾಡಿ ಸಂಪಾದನೆ ಮಾಡುವ ಹಣನೇ ಆಗಿರಲಿ, ಇಲ್ಲ ಕೂತಲ್ಲೇ ಬರುವಂತಹ ಹಣನೇ ಆಗಿರಲಿ. ಅದಕ್ಕೆ 10 ರಿಂದ 15 ಸಾವಿರ ಸಂಪಾದನೆ ಮಾಡುವ ವ್ಯಕ್ತಿ ತನ್ನ ಮನೆಯಲ್ಲಿ ಎಲ್ಲವೂ ಇರಬೇಕು ಅಂತ ಯೋಚನೆ ಮಾಡ್ತಾನೆ. AC, ಟಿವಿ, ಬೈಕ್ ಅಥವಾ ಕಾರ್. ಆದರೆ ಅವರು ಇದನ್ನ ಯೋಚನೆ ಕೂಡ ಮಾಡೋದಿಲ್ಲ. ಯಾವ ವಸ್ತುವಿನ ಆಸೆ ಅವರು ಪಡ್ತಾ ಇದ್ದಾರೆ, ಆ ವಸ್ತುವಿನ ಬೆಲೆ ಅವರ ಸಂಪಾದನೆಗಿಂತ 4 ರಿಂದ 5 ಪಟ್ಟು ಜಾಸ್ತಿ ಇದೆ ಅನ್ನೋದು. ಮತ್ತೆ ಇದೇ ಆಸೆ ಅವರ ಸಮಸ್ಯೆಗೆ ಕಾರಣನೂ ಆಗಬಹುದು. ಅದಕ್ಕೆ ತುಂಬಾ ಜನ ಹೇಳ್ತಾರೆ, ಮನಿ ಕೆನಾಟ್ ಬೈ ಯು ಹ್ಯಾಪಿನೆಸ್, ಮನಿ ಬ್ರಿಂಗ್ಸ್ ಡಿಸ್ಟ್ರಾಕ್ಷನ್ಸ್. ಆದರೆ ನಿಜವಾದ ಸಮಸ್ಯೆ ಇರೋದು ಹಣದಲ್ಲಿ ಅಲ್ಲ, ಬದಲಾಗಿ ಗ್ರೀಡ್ ಫಾರ್ ಫಾಸ್ಟ್ ಮನಿಯಲ್ಲಿ, ಅಂದ್ರೆ ದುರಾಸೆಯಲ್ಲಿದೆ. ನಾವು ನಮ್ಮ ಆಸೆಗಳನ್ನ ಪೂರ್ಣಗೊಳಿಸಲು ಪ್ರತಿಯೊಂದು ಕೆಲಸ ಮಾಡಲು ಪ್ರಾರಂಭ ಮಾಡ್ತೀವಿ. ಅವು ನಮ್ಮನ್ನ ಕೇವಲ ವಿನಾಶದ ಕಡೆಗೆ ತಗೊಂಡು ಹೋಗುತ್ತೆ. ಅವುಗಳಲ್ಲಿ ಮೊದಲ ಹೆಜ್ಜೆ ಇದೆ ಈ ಲೋನ್. ಮತ್ತೆ ನಾ 100% ಹೇಳ್ತೀನಿ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಯಾರೆಲ್ಲ ನನ್ನ ಕೇಳ್ತಾ ಇದ್ದೀರಾ, ಅವರಲ್ಲಿ ಮ್ಯಾಕ್ಸಿಮಮ್ ಜನರ ಸಮಸ್ಯೆ ಈ ಲೋನ್ ಅಥವಾ ಸಾಲನೇ ಆಗಿರುತ್ತೆ. ನೋಡಿ, ಕಷ್ಟಪಟ್ಟು ಸಂಪಾದನೆ ಮಾಡಿರುವ ದುಡ್ಡು ನಿಮ್ಮ ಜೀವನವನ್ನ ಹೇಗೆ ಉದ್ಧಾರ ಮಾಡುತ್ತೋ ಹಾಗೆ ಶಾರ್ಟ್ಕಟ್ ನಿಂದ ಬಂದಿರುವ ಹಣ ನಿಮ್ಮ ಜೀವನವನ್ನು ಹಾಳು ಕೂಡ ಮಾಡಬಹುದು. ಮತ್ತೆ ಇದೇ ಲೋನ್ ಅಂಡ್ ಕ್ರೆಡಿಟ್ ಕಾರ್ಡ್ ಕೇವಲ ಭಾರತದ ಮಿಡಲ್ ಕ್ಲಾಸ್ ಕುಟುಂಬವನ್ನೇ ಹಾಳು ಮಾಡ್ತಾ ಇಲ್ಲ, ಬದಲಾಗಿ ಇಡೀ ದೇಶವನ್ನೇ ಹಾಳು ಮಾಡ್ತಾ ಇದೆ. ಈಗ ಸ್ವಲ್ಪ ಈ ರಿಪೋರ್ಟ್ ನೋಡಿ. RBI ನ ಪ್ರಕಾರ ಜುಲೈ 2023 ಇಂಡಿಯನ್ ಔಟ್ಸ್ಟ್ಯಾಂಡಿಂಗ್ ಕ್ರೆಡಿಟ್ ಕಾರ್ಡ್ ಲೋನ್ಸ್ 136 ಲಕ್ಷ ಕೋಟಿ ಇದೆ. ಅದರಲ್ಲಿ 92% ಔಟ್ಸ್ಟ್ಯಾಂಡಿಂಗ್ ಲೋನ್ಸ್ ಹೌಸಿಂಗ್, ಪರ್ಸನಲ್ ಮತ್ತೆ ಕ್ರೆಡಿಟ್ ಕಾರ್ಡ್ದೇ ಇದೆ. ಇವತ್ತು ದೇಶದಲ್ಲಿ 50% ಬಾಯರ್ಸ್ ಏನಾದ್ರೂ ಖರೀದಿ ಮಾಡಲು EMI ಮತ್ತೆ ಕ್ರೆಡಿಟ್ ಕಾರ್ಡ್ ಅನ್ನ ಸ್ವೈಪ್ ಮಾಡಲು ಇಷ್ಟಪಡ್ತಾರೆ. ಇವತ್ತಿನ ದಿನ ಮನೆಯಿಂದ ಹಿಡಿದು ಮೊಬೈಲ್ ಫೋನ್ ನ ರೀಚಾರ್ಜ್ ವರೆಗೆ, ಬಟ್ಟೆಯಿಂದ ಹಿಡಿದು ತಿನ್ನುವ ಆಹಾರದವರೆಗೆ ಎಲ್ಲದಕ್ಕೂ EMI ಮತ್ತೆ ಕ್ರೆಡಿಟ್ ಕಾರ್ಡ್ ಗಳನ್ನೇ ಉಪಯೋಗ ಮಾಡ್ತಾ ಇದ್ದಾರೆ. ಒಂದು ಲೋನ್ ತೀರಿಸಲು ಇನ್ನೊಂದು ಲೋನ್ ತಗೊಳ್ತಾ ಇದ್ದಾರೆ, ಅದನ್ನ ತೀರಿಸಲು ಇನ್ನೊಂದು. ಯಾವಾಗ ಈ ಸಾಲ ಮರುಪಾವತಿ ಆಗೋದಿಲ್ಲ, ಲೋನ್ ರಿಕವರಿ ಏಜೆಂಟ್ ಗಳ ಪ್ರೆಷರ್ ನಿರ್ಮಾಣ ಆದಾಗ ಅದನ್ನ ಭಯಪಟ್ಟು ಕೆಲವೊಬ್ಬರು ಊರು ಬಿಡ್ತಾರೆ, ಇನ್ನು ಕೆಲವೊಬ್ಬರು ಈ ಲೋಕವನ್ನೇ ಬಿಟ್ಟು ಹೋಗ್ತಾರೆ. ಏಕೆಂದ್ರೆ ಸಾಲ ಅನ್ನೋದು ಇಂತಹ ರೋಗ ಇದೆ ಅಂದ್ರೆ ಅದು ನಿಧಾನವಾಗಿ ನಿಮ್ಮನ್ನ ಗಾಯ ಮಾಡುತ್ತೆ. ನೋಡಿ, ಈ ತರ ಅಲ್ಲ, ಇದು ಕೇವಲ ಬಡವರಿಗೆ, ಮಿಡಲ್ ಕ್ಲಾಸ್ ಜನರಿಗೆ ಟಾರ್ಗೆಟ್ ಮಾಡೋದಿಲ್ಲ, ಬದಲಾಗಿ ಇದು ಶ್ರೀಮಂತರಿಗೂ ಬಿಡೋದಿಲ್ಲ. ಒಂದು ಸಮಯ ಇತ್ತು, ಜನ ಕ್ರೆಡಿಟ್ ಕಾರ್ಡ್ ಅಥವಾ ಸಾಲ ಅಂದ್ರೇನೆ ಭಯ ಪಡ್ತಾ ಇದ್ರು. ಆದ್ರೆ ಇವತ್ತು ನಮ್ಮ ಮೈಂಡ್ ಅನ್ನ ಈ ತರ ವಾಶ್ ಮಾಡಲಾಗಿದೆ ಅಂದ್ರೆ ಲೋನ್ಸ್ ಮತ್ತೆ EMI ನಮಗೆ ನೆಸೆಸರಿ ಆಗಿ ಕಾಣುತ್ತೆ. ನಮ್ಮ ಪರ್ಚೇಸಿಂಗ್ ಫ್ರೀಕ್ವೆನ್ಸಿಯನ್ನ ಎಷ್ಟೊಂದು ಜಾಸ್ತಿ ಮಾಡಲಾಗಿದೆ ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ 15 ರಿಂದ 20 ಸಾವಿರ ರೂಪಾಯಿಯ ಫೋನ್ ತಗೊಳ್ಳೋ ಬದಲು ಆತ 1,50,000 ರೂಪಾಯಿಯ ಐಫೋನ್ ಖರೀದಿ ಮಾಡ್ತಾ ಇದ್ದಾನೆ. ಏಕೆಂದ್ರೆ ಅವನಿಗೆ ಗೊತ್ತು ಐಫೋನ್ EMI ಮೇಲೆ ಸಿಗ್ತಾ ಇದೆ ಅಂತ. ಇವತ್ತು ಜನ ಲೋನ್ ತಗೊಳ್ಬೇಕಲ್ವಾ ಅಂತ ಯೋಚನೆ ಮಾಡ್ತಾ ಇಲ್ಲ, ಬದಲಾಗಿ ಲೋನ್ ಸಿಗ್ತಾ ಇದೆ ಅಲ್ವಾ ತಗೊಳ್ಳೋಣ ಅಂತ ಅನ್ಕೊಂಡು ಸಾಲ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ಮನುಷ್ಯ ಇಂತಹದೊಂದು ಟ್ರ್ಯಾಪ್ ನಲ್ಲಿ ಸಿಕ್ಕಿ ಬೀಳ್ತಾ
ಹೇಳ್ತಾ ಇದ್ದಾನೆ ಅವನಿಗೆ ಅಲ್ಲಿ ಮೆಂಟಲಿ ಸ್ಟ್ರೆಸ್, ಪ್ರೆಷರ್, ಡಿಪ್ರೆಷನ್ ಮತ್ತೆ ಎಂಗ್ಸೈಟಿಗಳಂತ ಸಮಸ್ಯೆ ಕಾಡ್ತಾ ಇವೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಸಾಲದ ಮಾಯಾಜಾಲದಿಂದ ಆಚೆ ಬರುವ ದಾರಿಯ ಬಗ್ಗೆ ಹೇಳ್ತೀನಿ. ಒಂದ್ ವೇಳೆ ಸಾಲ ತಗೊಂಡ್ರು ಅದನ್ನ ಸರಿಯಾಗಿ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಮತ್ತೆ ಮನಿ ಮ್ಯಾನೇಜ್ಮೆಂಟ್ ಕಾರ್ಡ್ ಕಂಪ್ನಿಗಳ ಈ ಡಾರ್ಕ್ ರಿಯಾಲಿಟಿ ಬಗ್ಗೆ ತಿಳಿದುಕೊಳ್ಬೇಕು ಅಂದ್ರೆ ಈ ವಿಡಿಯೋ ಎಂಡ್ ವರೆಗೆ ನೋಡಿ. ಹಾಗಿದ್ರೆ ಈ ಎಲ್ಲದರ ಪ್ರಾರಂಭ ಎಲ್ಲಿಂದ ಆಗುತ್ತೆ ಗೊತ್ತಾ? ನೀವು ಒಂದು ಮಾಲ್ ಅಥವಾ ಶಾಪಿಂಗ್ ಮಾಲ್ಗೆ ಹೋಗಿರ್ತೀರಾ. ಅಲ್ಲಿ ದೊಡ್ಡ ದೊಡ್ಡ ಬ್ರ್ಯಾಂಡ್ ಗಳ ಲಕ್ಸರಿ ಸ್ಟೋರ್ ನಿಮಗೆ ನೋಡಲು ಸಿಗುತ್ತೆ. ಅಲ್ಲಿ ಜನ ಶಾಪಿಂಗ್ ಮಾಡಿ ಅನೇಕ ವಸ್ತುಗಳನ್ನ ಖರೀದಿ ಮಾಡಿಕೊಂಡು ಬರ್ತಾ ಇರ್ತಾರೆ. ಅದನ್ನ ನೋಡಿ ನಿಮ್ಮಲ್ಲೂ ಒಂದು ಯೋಚನೆ ಬರುತ್ತೆ, ನನ್ನ ಹತ್ತಿರ ಕೂಡ ದುಡ್ಡು ಇದ್ದಿದ್ರೆ ನಾನು ಕೂಡ ಖರೀದಿ ಮಾಡ್ತಾ ಇದ್ದೆ ಅಂತ ಅನ್ಕೊಳ್ತಾ ಇರ್ತೀರಾ. ಯಾವಾಗ ನೀವು ಆ ಮಾಲ್ ಮುಂದೆ ನಿಂತು ಯೋಚನೆ ಮಾಡ್ತಾ ಇರ್ತೀರಾ, ಆಗ ನಿಮ್ಮ ಮುಂದೆ ಬರ್ತಾನೆ ಒಬ್ಬ ದೇವತಾ ಮನುಷ್ಯ. ಆತ ನಿಮ್ಮನ್ನ ಜಸ್ಟ್ ಒಂದು ಪ್ರಶ್ನೆ ಕೇಳ್ತಾನೆ, ಸರ್ ನಾ ನಿಮ್ಮ 2 ನಿಮಿಷ ಸಮಯ ತಗೊಳ್ಬಹುದಾ ಅಂತಾನೆ. ಮತ್ತೆ ಇದೇ 2 ನಿಮಿಷದಲ್ಲಿ ಕ್ರೆಡಿಟ್ ಕಾರ್ಡ್ ತಗೊಳ್ಳುವ ಪ್ರೊಸೀಜರ್ ಮತ್ತೆ ಬೆನಿಫಿಟ್ಸ್ ಗಳ ಬಗ್ಗೆ ಹೇಳ್ತಾನೆ. ಈಗ ಸ್ವಲ್ಪ ಯೋಚನೆ ಮಾಡಿ, ಮೊದಲು ನಿಮ್ಮ ಮನಸ್ಸಿನಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಲಾಯಿತು, ಮತ್ತೆ ಸರಿಯಾದ ಸಮಯದಲ್ಲಿ ಅದರ ಸಪ್ಲೈ ಕೂಡ ಆಯಿತು. ಒಂದ್ಸಲ ನೀವು ಕ್ರೆಡಿಟ್ ಕಾರ್ಡ್ ಮಾಡಿಸಿದ ಮೇಲೆ ನಿಮಗೆ ಹೇಳಲಾಗುತ್ತೆ ಇದರ ಉಪಯೋಗಗಳ ಬಗ್ಗೆ. ರಿವಾರ್ಡ್ ಪಾಯಿಂಟ್ಸ್, ಫ್ರೀ ಟಿಕೆಟ್ಸ್, ಫ್ಲೈಟ್ ಡಿಸ್ಕೌಂಟ್ಸ್, ಏರ್ಪೋರ್ಟ್ ಲಗೇಜ್ ಎಕ್ಸೆಸ್, ಇನ್ನು 10 ಹಲವು ಆಫರ್ ಗಳನ್ನ ಒಳಗೊಂಡಿರುತ್ತೆ. ಈಗ ಒಂದ್ಸಲ ಯೋಚನೆ ಮಾಡಿ, ನಾವು ಇಂತಹದೊಂದು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ. ಇಲ್ಲಿ ಯಾರು ಯಾರಿಗೋ 1 ರೂಪಾಯಿ ಕೂಡ ಫ್ರೀಯಾಗಿ ಕೊಡೋದಿಲ್ಲ. ಅಂತದ್ರಲ್ಲಿ ಯಾರು ಇವರೆಲ್ಲ ದೇವತಾ ಮನುಷ್ಯರು ನಿಮ್ಮ ಮುಂದೆ ಬಂದು ನಿಮ್ಗೆ ಸಾಲ ಕೊಡ್ತಾ ಇದ್ದಾರೆ, ಮತ್ತೆ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ. ಆಕ್ಚುಲಿ ಏನಾಗುತ್ತೆ ಅಂದ್ರೆ, ಮೊದಲು ನೀವು ಕ್ರೆಡಿಟ್ ಕಾರ್ಡ್ ಮಾಡಿಸಿಕೊಂಡಾಗ ನೀವು ಖರ್ಚು ಮಾಡಿರುವ ಎಕ್ಸ್ಪೆನ್ಸಸ್ ಗಳ ಮೇಲೆ ರಿವಾರ್ಡ್ ಸಿಗುತ್ತೆ. ಮತ್ತೆ ನಿಮ್ಮ ಬಿಲ್ಸ್ ಗಳ ಮೇಲೆ, ಟ್ರಾವೆಲ್ಸ್ ಮತ್ತೆ ಮೆಡಿಕಲ್ ಎಕ್ಸ್ಪೆನ್ಸಸ್ ಗಳ ಮೇಲೆ ತುಂಬಾ ಬೆನಿಫಿಟ್ಸ್ ಗಳನ್ನ ತೋರಿಸಲಾಗುತ್ತೆ. ಆದರೆ ಆ ಬೆನಿಫಿಟ್ಸ್ ಅಥವಾ ವೌಚರ್ ಅನ್ನ ನೀವು ಅಲ್ಲಿವರೆಗೆ ಯೂಸ್ ಮಾಡೋ ಹಾಗಿಲ್ಲ ಎಲ್ಲಿವರೆಗೆ ನಿಮ್ಮ ಪಾಯಿಂಟ್ಸ್ ಲಿಮಿಟ್ ರೀಚ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ 50,000 ಪಾಯಿಂಟ್ಸ್ ಗಳ ಮೇಲೆ ನಿಮಗೆ ಸಿಗುತ್ತೆ 6,000 ರೂಪಾಯಿಗಳ ಗಿಫ್ಟ್ ವೌಚರ್. ಆ 50,000 ಪಾಯಿಂಟ್ಸ್ ಗಳನ್ನ ರೀಚ್ ಮಾಡಲು ನೀವು ತುಂಬಾ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಒಂದ್ ವೇಳೆ ನೀವು ಅದನ್ನ ರೀಚ್ ಮಾಡಿದ ಮೇಲೂ ಇನ್ನೂ ಅಮೌಂಟ್ ಖರ್ಚು ಮಾಡಿ, ಆಗ ನೀವು ಈ 6,000 ರೂಪಾಯಿಗಳ ಗಿಫ್ಟ್ ಕೂಪನ್ ರೆಡೀಮ್ ಮಾಡಬಹುದು ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಸಾಲ ಮಾಡಬೇಕಾಗುತ್ತೆ, ನಂತರ ಆ ಸಾಲ ನಿಮ್ಮ ಮೇಲೆ ಹಾಗೆ ಇರಲು ನಿಮ್ಮ ಕೈನಿಂದಲೇ ಖರ್ಚು ಮಾಡಿಸಲಾಗುತ್ತೆ. ಇದಂತೂ ಏನೂ ಇಲ್ಲ. ಸ್ಪೆಂಡಿಂಗ್ ಜೊತೆಗೆ ನಿಮಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾಗುತ್ತೆ, ಅದುವೇ ಕ್ರೆಡಿಟ್ ಲಿಮಿಟ್ಸ್. ಅಂದ್ರೆ ನಿಮ್ಮ ಪ್ರತಿಯೊಂದು ರೀಪೇಮೆಂಟ್ ಜೊತೆಗೆ ಜಾಸ್ತಿ ಆಗ್ತಾ ಇರುತ್ತೆ. ಅಂದ್ರೆ ಮೊದಲಿಗೆ ಈ ಲಿಮಿಟ್ ಪ್ರಾರಂಭ ಆಗೋದು 50,000ದಿಂದ 1 ಲಕ್ಷ ರೂಪಾಯಿವರೆಗೆ, ಮತ್ತೆ ಇದು ಜಾಸ್ತಿ ಆಗ್ತಾ ಆಗ್ತಾ 5 ಲಕ್ಷದಿಂದ 10 ಲಕ್ಷದವರೆಗೆ ಹೋಗುತ್ತೆ. ಜಾಸ್ತಿ ಆಗಿರುವ ಲಿಮಿಟ್ ಮೇಲೆ ನಿಮಗೆ ತೋರಿಸಲಾಗುತ್ತೆ ಕಾರ್ ಅಂದ್ರೆ ಮೋಟಾರ್ ವೆಹಿಕಲ್ ಲೋನ್, ಅಂದ್ರೆ ಮೋಟಾರ್ ವೆಹಿಕಲ್ ಮೇಲೆ ಲೋನ್ ಆಪ್ಷನ್. ಮತ್ತೆ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ ರಿಯಲ್ ಟ್ರ್ಯಾಪ್. ಲೋನ್ ಆಪ್ಷನ್ ಕಾಣಿಸಿದ ಕೂಡಲೇ ನೀವು ಹೋಗ್ತೀರಾ ಕಾರ್ ಶೋರೂಮ್ಗೆ. ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣುತ್ತೆ 12ರಿಂದ 15 ಲಕ್ಷದ SUV ಕಾರ್. ಗಾಡಿ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ಆದರೆ ಅದರ ಪ್ರೈಸ್ ನೋಡಿ ನಿಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಡೌಟ್ ಬರುತ್ತೆ, ನಾ ಏನಾದ್ರೂ ತಪ್ಪು ಮಾಡ್ತಾ ಇದ್ದೀನಾ ಅಂತ ಅನಿಸುತ್ತೆ. ಆದರೆ ಅದೇ ಸಮಯದಲ್ಲಿ ನಿಮಗೆ ಒಬ್ಬ ಏಜೆಂಟ್ ಸಿಗ್ತಾನೆ, ಮತ್ತೆ ಆತ ಹೇಳ್ತಾನೆ ಕಾರ್ ಮೇಲೆ ಫೈನಾನ್ಸ್ ಆಗುತ್ತೆ, ನೀವು ಒಟ್ಟಿಗೆ 12 ಲಕ್ಷ ರೂಪಾಯಿ ಕಟ್ಟುವ ಅವಶ್ಯಕತೆ ಇಲ್ಲ, ನಿಮ್ಗೆ EMI ಆಪ್ಷನ್ ಕೂಡ ಸಿಗುತ್ತೆ ಅಂತಾನೆ. ಜಸ್ಟ್ ನೀವು ಈ ಒಂದೇ ಒಂದು ಮಾತು ಕೇಳಿ ಕಾರ್ ಖರೀದಿ ಮಾಡಲು ಓಕೆ ಅಂತೀರಾ. ಫಾರ್ ಎಕ್ಸಾಂಪಲ್ ಈಗ ಸ್ವಲ್ಪ ಯೋಚನೆ ಮಾಡಿ, 40ರಿಂದ 50,000 ಸಂಪಾದನೆ ಮಾಡುವ ವ್ಯಕ್ತಿ, ಅವನಿಗೆ ಹೇಳಲಾಗುತ್ತೆ 12 ಲಕ್ಷದ ಕಾರ್ ಖರೀದಿ ಮಾಡಲು ಕೇವಲ 2 ಲಕ್ಷ ಅಷ್ಟೇ ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ, ಮತ್ತೆ ಉಳಿದ ಅಮೌಂಟ್ ಲೋನ್ ಆಗುತ್ತೆ ಅಂತಾರೆ. ಈಗ ಸ್ವಲ್ಪ ಈ ರಿಪೋರ್ಟ್ ನೋಡಿ, 10 ಲಕ್ಷದ ಲೋನ್ 9% ಇಂಟ್ರೆಸ್ಟ್ ಮೇಲೆ 5 ವರ್ಷದ ಸಲುವಾಗಿ ತಗೊಳ್ತೀರಾ. ಅಂದ್ರೆ ನಿಮ್ಮ ತಿಂಗಳ EMI 20ರಿಂದ 21 ಸಾವಿರದವರೆಗೆ ಆಗುತ್ತೆ. ಈಗ ಒಬ್ಬ 50ರಿಂದ 60 ಸಾವಿರ ರೂಪಾಯಿ ಸಂಪಾದನೆ ಮಾಡುವ ವ್ಯಕ್ತಿ 21 ಸಾವಿರ ರೂಪಾಯಿ EMI ಪೇ ಮಾಡ್ತಾ ಇದ್ರೆ ಉಳಿದ ಖರ್ಚು ಹೇಗೆ ಮ್ಯಾನೇಜ್ ಮಾಡ್ತಾನೆ? ಆದ್ರೂ ಕೂಡ ಜನ ಕಣ್ಣು ಮುಚ್ಚಿ ಖರ್ಚು ಮಾಡ್ತಾನೆ ಹೋಗ್ತಾರೆ, ಇದರಿಂದ ಅವರಿಗೆ ಇನ್ಸ್ಟಂಟ್ ಪ್ಲೆಜರ್ ಆದ್ರೂ ಸಿಗುತ್ತೆ ಅಂತ. ಆದರೆ ಯಾವಾಗ ಗಾಡಿ ಮಂತ್ಲಿ ಇಂಟ್ರೆಸ್ಟ್ ಕೇಳುತ್ತೆ, ಅಂದ್ರೆ EMI ಕೇಳುವಾಗ ಮಂತ್ಲಿ ಹಣ ಕಟ್ ಆಗ್ತಾ ಇದ್ದಾಗ, ಬೇರೆ ಎಲ್ಲಾ ಖರ್ಚು ಮ್ಯಾನೇಜ್ ಆಗದೇ ಇದ್ದಾಗ ಇದೇ ಖುಷಿ ಅವರಿಗೆ ದುಃಖ ಆಗಿ ಕಾಣುತ್ತೆ. ಮತ್ತೆ ಅಲ್ಟಿಮೇಟ್ ರಿಸಲ್ಟ್ ಇಸ್ ಸ್ಟ್ರೆಸ್, ಡಿಪ್ರೆಷನ್, ಎಂಗ್ಸೈಟಿ. ಮತ್ತೆ EMI ಕಟ್ಟಲು ಸ್ವಲ್ಪವೂ ಹಿಂದೆ ಮುಂದೆ ಆದ್ರೆ ಬ್ಯಾಂಕಿನವರ ಕೈ ನಿಮ್ಮ ಮನೆಯವರೆಗೆ ಹೋಗುತ್ತೆ. ಆದ್ರೆ ಜನ ಇದರ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡೋದಿಲ್ಲ. ಸಾಲದ ಮಾಯಾಜಾಲದಲ್ಲಿ ಜನರಿಗೆ ಈ ತರ ಸಿಕ್ಕಿ ಬೀಳಿಸಲಾಗುತ್ತೆ. ಅಂದ್ರೆ ಇದರಿಂದ ಜನರಿಗೆ ಎಲ್ಲವೂ ಸರಳವಾಗಿ ಕಾಣಲು ಪ್ರಾರಂಭ ಆಗುತ್ತೆ. ಆಗ ತಮ್ಮ ಪ್ರತಿಯೊಂದು ಸಣ್ಣ ಪುಟ್ಟ ಆಸೆಗಳನ್ನ ಪೂರ್ಣಗೊಳಿಸಲು ಲೋನ್ ತಗೊಳ್ಳುವ
ತಗೊಳ್ಳಲು ಪ್ರಾರಂಭ ಮಾಡ್ತಾರೆ. ಮತ್ತೆ ಯಾವಾಗ ಒಬ್ಬ ನಾನ್ ಕನ್ಸ್ಯೂಮರ್ ನಿಂದ ರೆಗ್ಯುಲರ್ ಕನ್ಸ್ಯೂಮರ್ ಆದ್ರು ಅಂತ ಅವರಿಗೂ ಗೊತ್ತಾಗೋದಿಲ್ಲ. ಏಕೆಂದ್ರೆ ಈ ಪೂರ್ತಿ ಪ್ರೊಸೆಸ್ ನಲ್ಲಿ ಅವರಿಗೆ ಕೆಲವೊಂದು ತಪ್ಪುಗಳನ್ನ ಮಾಡಲು ಹೇಳಲಾಗುತ್ತೆ. ಏನಾಗುತ್ತೆ ಅಂದ್ರೆ ಜನರಿಗೆ ಬೇಗ ಆಕ್ಸೆಸ್ ಆಗುವ ಕ್ರೆಡಿಟ್ ಕಾರ್ಡ್ ಸಿಕ್ಕ ಮೇಲೆ ಅವರು ತಮ್ಮ ಒರಿಜಿನಲ್ ಕ್ಯಾಶ್ ಅಮೌಂಟ್ ಅನ್ನ ಮರೆತು ಬಿಡ್ತಾರೆ. ಮತ್ತೆ ತಮ್ಮ ಜೀವನದ ಪ್ರತಿಯೊಂದು ಸಣ್ಣ ಪುಟ್ಟ ಖರ್ಚುಗಳಿಗಾಗಿ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಲು ಪ್ರಾರಂಭ ಮಾಡ್ತಾರೆ. ಮೂವಿ ಟಿಕೆಟ್ಸ್, ರೆಸ್ಟೋರೆಂಟ್ ಬಿಲ್ಸ್, ಶಾಪಿಂಗ್ ಬಿಲ್ಸ್, ಆನ್ಲೈನ್ ಫುಡ್ ಆರ್ಡರ್ ಮಾಡಲು ಕೂಡ ಕ್ರೆಡಿಟ್ ಕಾರ್ಡ್ ಉಪಯೋಗ ಮಾಡ್ತಾರೆ. ಈ ತರ ಮಾಡಿ ನೀವು ಒಬ್ಬ ಮಲ್ಟಿಪಲ್ ಲೋನ್ಸ್ಗಳ ಓನರ್ ಆಗ್ತೀರಾ. ಇದೇ ಸಮಯದಲ್ಲಿ ಇನ್ನೊಂದು ಮಿಸ್ಟೇಕ್ ಆಗುತ್ತೆ. ಅದೇನಂದ್ರೆ ಜನರಿಗೆ ರೀಪೇಮೆಂಟ್ ಗಾಗಿ ಸಿಕ್ಕ 15ರಿಂದ 20 ದಿನಗಳ ಸಮಯದಲ್ಲಿ ಅವರು ಸಾಲ ತೀರಿಸೋದಿಲ್ಲ. ಮತ್ತೆ ಡ್ಯೂ ಡೇಟ್ ಸಮಯಕ್ಕೆ ಸರಿಯಾಗಿ ಕ್ಲಿಯರ್ ಮಾಡದೇ ಇರೋದ್ರಿಂದ ಮತ್ತೆ ಇಂಟ್ರೆಸ್ಟ್ ಪ್ರಾರಂಭ ಆಗುತ್ತೆ. ನೋಡಿ, ಮೊದಲಿಗೆ ನಿಮಗೆ ಈ ಕಾರ್ಡ್ ಕಂಪ್ನಿ ಹೇಳುತ್ತೆ ಕೇವಲ 3-4% ಅಷ್ಟೇ ಇಂಟ್ರೆಸ್ಟ್ ಇರುತ್ತೆ ಅಂತ. ಆಗ ನಿಮಗೆ ಅನಿಸುತ್ತೆ 3-4% ಇಂಟ್ರೆಸ್ಟ್ ಈಸಿಯಾಗಿ ಪೇ ಮಾಡಬಹುದು ಅನ್ಕೋತೀರಾ. ಬಟ್ ವೇಟ್, ಈ 3-4% ಇಂಟ್ರೆಸ್ಟ್ ಇದೆ ಅಲ್ವಾ, ಇದು ಮಂತ್ಲಿ ರೇಟ್ ಆಗಿದೆ. ಅಂದ್ರೆ ವರ್ಷಕ್ಕೆ ಇದು 36ರಿಂದ 48% ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಕೇವಲ 10% ಜನ ಮಾತ್ರ ಇರ್ತಾರೆ 15ರಿಂದ 20 ದಿನಗಳ ಈ ಡ್ಯೂ ಡೇಟ್ ನಲ್ಲಿ ಪೇಮೆಂಟ್ ಮಾಡ್ತಾರೆ. ಉಳಿದ 90% ಜನ ಈ ಪೇ ಲೇಟರ್ ಅನ್ನ ಪೇ ನೆವರ್ ಅಂತ ತಿಳ್ಕೊಂಡು ಇಗ್ನೋರ್ ಮಾಡ್ತಾ ಇರ್ತಾರೆ. ಮುಂದೆ ಬಡ್ಡಿ ಸಮೇತ ಪಾವತಿ ಮಾಡ್ತಾರೆ. ಇಲ್ಲ ಒಂದು ಕ್ರೆಡಿಟ್ ಕಾರ್ಡ್ ಬಿಲ್ ಕ್ಲಿಯರ್ ಮಾಡಲು ಇನ್ನೊಂದು ಕ್ರೆಡಿಟ್ ಕಾರ್ಡ್ ತಗೊಳ್ತಾರೆ. ಮೊದಲು ಜನ ಸೇವಿಂಗ್ಸ್ ಅನ್ನ ಎಲ್ಲಕ್ಕಿಂತ ದೊಡ್ಡ ಅಸೆಟ್ಸ್ ಅಂತ ತಿಳ್ಕೊಂಡು ಇರ್ತಾ ಇದ್ರು. ಆದ್ರೆ ಇವತ್ತಿನ ಜನ ತಮ್ಮ ಸ್ಯಾಲರಿಯ 2ರಿಂದ 3 ಪಟ್ಟು ಜಾಸ್ತಿ ಹಣ ಖರ್ಚು ಮಾಡ್ತಾ ಇದ್ದಾರೆ. ಏಕೆಂದ್ರೆ ಇವತ್ತಿನ ಜನರೇಷನ್ ಗೆ ಗೊತ್ತೇ ಇಲ್ಲ ಹಣ ಎಲ್ಲಿಂದ ಬರುತ್ತೆ ಅಂತ. ಇವತ್ತಿನ 15ರಿಂದ 18 ವರ್ಷದ ಯುವಕರು ಕೂಡ ಆನ್ಲೈನ್ ಗೇಮ್ ಗಳಿಗಾಗಿ ಲೋನ್ ಗಳನ್ನ ತಗೊಳ್ತಾ ಇದ್ದಾರೆ. ಇವರೇ ತಗೊಂಡ ಮೇಲೆ 25ರಿಂದ 30 ವರ್ಷದ ವ್ಯಕ್ತಿ ಬಳಿ ಅಂತೂ ಜಾಬ್ ಇದೆ, ಆತ ಕೂಡ ಲೋನ್ ತಗೊಳ್ತಾನೆ. ಮತ್ತೆ ತಿಂಗಳು ಪ್ರಾರಂಭ ಆಗಿ 10 ದಿನಗಳ ಒಳಗೆ ಆತನ ಪೂರ್ತಿ ಸ್ಯಾಲರಿ EMI ಮತ್ತೆ ಸಾಲ ತೀರಿಸಲು ಖರ್ಚು ಆಗುತ್ತೆ. ಇದೇ ಕಾರಣದಿಂದ ಮೋರ್ ದೆನ್ 81% ಇಂಡಿಯನ್ಸ್ ತಿಂಗಳು ಮುಕ್ತಾಯ ಆಗೋದಕ್ಕಿಂತ ಮುಂಚೆ ತಮ್ಮ ಪೂರ್ತಿ ಸ್ಯಾಲರಿಯನ್ನ ಖರ್ಚು ಮಾಡ್ತಾರೆ. ಸಾಲದ ಈ ಮಾಯಾಜಾಲ ದೂರ ಅಲ್ಲ, ಬದಲಾಗಿ ಇನ್ನೂ ಹತ್ತಿರ ಬಂದಿದೆ. ಲೋನ್ ತಗೊಳ್ಳಲು ಯು ಆರ್ 1 ಕ್ಲಿಕ್ ಅವೇ. ಮತ್ತೆ ಒಂದು ಬಾರಿ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಈ ಇನ್ಫಾರ್ಮೇಶನ್ ಮತ್ತೆ ನಿಮ್ಮ ಈ ಲೈಫ್ ಪರ್ಸನಲ್ ಆಗಿ ಉಳಿಯೋದಿಲ್ಲ. ಅದಕ್ಕೆ ನೀವು ನಿಮ್ಮ ಫೈನಾನ್ಸ್ ಅನ್ನ ಸರಿಯಾಗಿ ಪ್ಲಾನ್ ಮಾಡಿ. ಒಂದ್ ವೇಳೆ ನಿಮ್ಮ ಮೇಲೆ ಯಾವುದಾದ್ರೂ ಸಾಲ ಇದ್ರೆ ಅದನ್ನ ತೀರಿಸಲು ಗಮನ ಹರಿಸಿ. ಹೌದು, ನನಗೆ ಗೊತ್ತು ಇದು ಹೇಳುವುದು ಈಸಿ ಇದೆ, ಆದರೆ ಮಾಡುವುದು ಅಷ್ಟೇ ಕಷ್ಟ ಅನ್ನೋದು. ಆದ್ರೂ ಕೂಡ ನೀವೇ ಇದನ್ನ ಪೂರ್ಣಗೊಳಿಸಬೇಕಾಗತ್ತೆ. ಬೇಕಿದ್ರೆ ಸರಳವಾದ ಜೀವನ ಬದುಕಿ. ಓಲಾ, ಊಬರ್ ಬಿಟ್ಟು BMTC ಬಸ್ಸಿನಲ್ಲಿ ಓಡಾಡಿ. ಶಾಪಿಂಗ್, ಮೂವೀಸ್, ಪಾರ್ಟಿಗಳಿಂದ ದೂರ ಉಳಿಯಬೇಕಾದ್ರೂ ಉಳಿಯಿರಿ. ಏಕೆಂದ್ರೆ ಇವತ್ತು ನೀವು ಸಾಲ ಪಾವತಿ ಮಾಡಲಿಲ್ಲ ಅಂದ್ರೆ ಮುಂದೆ ಇದೇ ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಹಾಳು ಮಾಡುತ್ತೆ. ಇದು ನಿಮ್ಮನ್ನ ಒಳ್ಳೆಯ ಜೀವನ ಬದುಕಲು ಬಿಡೋದಿಲ್ಲ, ಮತ್ತೆ ನೆಮ್ಮದಿಯಿಂದ ಸಾಯಲು ಕೂಡ ಬಿಡೋದಿಲ್ಲ. ಹಾಗಿದ್ರೆ ಈ ಎಲ್ಲ ಸಮಸ್ಯೆಗಳಿಂದ ಪಾರಾಗಲು ಈ ಟಿಪ್ಸ್ ಗಳನ್ನ ಫಾಲೋ ಮಾಡಿ. ಪಾಯಿಂಟ್ ನಂಬರ್ 1, 30% EMI ರೂಲ್. ಎಲ್ಲಕ್ಕಿಂತ ಮೊದಲು ನೀವು ಯಾವುದೇ ಇಂತಹ ಲೋನ್ ತಗೊಳ್ಬೇಡಿ. ನಿಮ್ಮ ತಿಂಗಳ ಟೋಟಲ್ ಸ್ಯಾಲರಿಯ 30% ಜಾಸ್ತಿ ಇರೋದು. ಇದನ್ನ ನಾವು 30% EMI ರೂಲ್ ಕೂಡ ಅಂತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ಮಂತ್ಲಿ ಸ್ಯಾಲರಿ 30,000 ಇದ್ರೆ 9,000ಕ್ಕಿಂತ ಜಾಸ್ತಿ ಇರುವ EMI ನಿಮಗೆ ನಷ್ಟ ಉಂಟು ಮಾಡುತ್ತೆ. ಅದಕ್ಕೆ ಸ್ಯಾಲರಿ ಬಂದ ತಕ್ಷಣ ಅದರ 6% ಅಮೌಂಟ್ ಸೇವ್ ಮಾಡಿಕೊಳ್ಳಿ. ಉಳಿದ ಹಣದಲ್ಲಿ ಬೇರೆ ಎಲ್ಲ ಖರ್ಚುಗಳನ್ನ ಮ್ಯಾನೇಜ್ ಮಾಡಬೇಕು. ಇದರಿಂದ ನಿಮ್ಮ ಅನಾವಶ್ಯಕ ಖರ್ಚು ಕಡಿಮೆ ಆಗುತ್ತೆ. ಪಾಯಿಂಟ್ ನಂಬರ್ 2, ಅಂಡರ್ಸ್ಟ್ಯಾಂಡಿಂಗ್ ದ ಇಂಟ್ರೆಸ್ಟ್ ರೇಟ್. ನೀವು ಇದನ್ನ ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಅಸಲು ಬಡ್ಡಿಯನ್ನ ಹೇಗೆ ಮತ್ತೆ ಯಾವಾಗ ಪೇ ಮಾಡಬೇಕು ಅನ್ನೋದು. ನಾ ಮೊದಲೇ ಹೇಳಿರುವ ಹಾಗೆ ಲೋನ್ ಅಥವಾ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಅದರ ಒಂದು ರೀಪೇಮೆಂಟ್ ಪೀರಿಯಡ್ ಫಿಕ್ಸ್ ಆಗಿರುತ್ತೆ. ಅದರಲ್ಲಿ ನಿಮಗೆ 30ರಿಂದ 40 ದಿನಗಳ ಪೇಮೆಂಟ್ ವಿಂಡೋ ಸಿಕ್ಕಿರುತ್ತೆ. ಮತ್ತೆ ನಿಮಗೆ ಹೇಳಲಾಗುತ್ತೆ ಒಂದು ಮಿನಿಮಮ್ ಅಮೌಂಟ್ ಪೇ ಮಾಡಬೇಕು, ಮತ್ತೆ ಉಳಿದ ಅಮೌಂಟ್ ಆಮೇಲೆ ಪೇ ಮಾಡಬಹುದು ಅಂತಾರೆ. ಆದರೆ ಅದರ ಮೇಲೆ 3ರಿಂದ 4% ಮಂತ್ಲಿ ಇಂಟ್ರೆಸ್ಟ್ ಕೊಡಬೇಕಾಗತ್ತೆ. ಅದು ಕೂಡ ಮಂತ್ಲಿ ರೇಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು 1 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ರೆ 1 ವರ್ಷದಲ್ಲಿ 30ರಿಂದ 40 ಸಾವಿರ ರೂಪಾಯಿ ಅಸಲು ಕೊಡಬೇಕಾಗತ್ತೆ. ಆದರೆ ಅವರು ನಿಮಗೆ ಒಂದೇ ಸಲ ಪೂರ್ತಿ ಅಮೌಂಟ್ ಪೇ ಮಾಡಿ ಅಂತ ಯಾವತ್ತೂ ಹೇಳೋದಿಲ್ಲ. ಬದಲಾಗಿ ಒಂದು ಮಿನಿಮಮ್ ಅಮೌಂಟ್ ಪೇ ಮಾಡಿ ಅಂತಾರೆ. ಮತ್ತೆ ಉಳಿದಿರುವ ಅಮೌಂಟ್ ಮೇಲೆ 36ರಿಂದ 40% ಕಂಪೌಂಡಿಂಗ್ ಇಂಟ್ರೆಸ್ಟ್ ಪೇ ಮಾಡಬೇಕಾಗತ್ತೆ. ಅದಕ್ಕೆ ಈ ಮಿನಿಮಮ್ ಅಮೌಂಟ್ ಅನ್ನೋ ಮಾತಿಗೆ ಮರಳಾಗಬೇಡಿ. ಆದಷ್ಟು ಬೇಗ ರೀಪೇಮೆಂಟ್ ದಿನಗಳ ಒಳಗೆ ಪೂರ್ತಿ ಅಮೌಂಟ್ ಪೇ ಮಾಡಿ. ಮತ್ತೆ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅವಾಯ್ಡ್ ಮಾಡಿ. ಯಾವುದೇ ಲೋನ್ ತಗೊಳ್ಳೋದಕ್ಕಿಂತ ಮುಂಚೆ ಇದನ್ನ ಅರ್ಥ ಮಾಡಿಕೊಳ್ಳಿ. ಪಾಯಿಂಟ್ ನಂಬರ್ 3, ಪ್ರೈವೇಟ್ ಮನಿ ಲೆಂಡರ್ಸ್. ಕೆಲವೊಮ್ಮೆ ಕ್ರೆಡಿಟ್ ಕಂಪನಿ ಅಥವಾ ಲೋನ್ EMI ಪೇಮೆಂಟ್ ಲೇಟ್ ಆಗಿ ಪೇ ಮಾಡಿದ ಮೇಲೆ ಉಳಿದ ಬ್ಯಾಂಕ್ಗಳು ನಿಮ್ಮ ಲೋನ್ ಅಪ್ಲಿಕೇಶನ್ ಅನ್ನ ರಿಜೆಕ್ಟ್ ಮಾಡುತ್ತೆ. ಇದರಿಂದ ನಿಮ್ಮ ಕ್ರೆಡಿಟ್ ಸ್ಕೋರ್ ಡೌನ್ ಆಗುತ್ತೆ. ಮತ್ತೆ ಲೋನ್ ಪಡೆಯಲು ನೀವು ತುಂಬಾ ಒದ್ದಾಡಬೇಕಾಗುತ್ತೆ. ಇಂತಹ ಸಮಯದಲ್ಲಿ ನಿಮ್ಮ ಮುಂದೆ ಬರ್ತಾರೆ
ಪ್ರೈವೇಟ್ ಮನಿ ಲೆಂಡರ್ಸ್. ಇವರು ನಿಮಗೆ ಲೋನ್ ಅಂತೂ ಕೊಡ್ತಾರೆ, ಆದ್ರೆ ಎಲ್ಲಕ್ಕಿಂತ ಜಾಸ್ತಿ ಅಸಲು ಬಡ್ಡಿ ವಸೂಲಿ ಮಾಡ್ತಾರೆ. ಯಾರಿಗೆಲ್ಲ ಲೋನ್ ನ ಅವಶ್ಯಕತೆ ಇರುತ್ತೆ ಅವರು ಇಂಥವರ ಬಳಿ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ನೋಡದೆ ಲೋನ್ ತಗೊಳ್ತಾರೆ. ಏಕೆಂದ್ರೆ ಇವರು 20-25% ಇಂಟ್ರೆಸ್ಟ್ ಮೇಲೆ ಲೋನ್ ಕೊಡ್ತಾ ಇರ್ತಾರೆ. ಆದ್ರೂ ಕೂಡ ಜನ ಇವರ ಟ್ರ್ಯಾಪ್ ನಲ್ಲಿ ಸಿಕ್ಕಿ ಬೀಳ್ತಾರೆ. ಫಾರ್ ಎಕ್ಸಾಂಪಲ್, ನೀವು 10,000 ರೂಪಾಯಿ ಲೋನ್ ತಗೊಂಡಿದ್ರೆ ಪ್ರತಿ ತಿಂಗಳು 2,500 ಕೇವಲ ಅಸಲು ಪೇ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲ, ಟೆಕ್ನಾಲಜಿ ಬಂದ ಮೇಲೆ ಲೋನ್ ನೀಡುವ ಈ ಥರ್ಡ್ ಪಾರ್ಟಿ ಆಪ್ಸ್ ಗಳ ಹಾವಳಿ ಇನ್ನೂ ಜಾಸ್ತಿ ಆಗಿದೆ. ಇದರಲ್ಲಿ ಜಾಸ್ತಿ ಅಂದ್ರೆ ಚೈನೀಸ್ ಆಪ್ಸ್ ಗಳಿವೆ. ಇವರು ಜನರ ಪರ್ಸನಲ್ ಡೇಟಾ ಕದ್ದು ಅವರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಇಂತಹದ್ರಲ್ಲಿ ಒಬ್ಬ ಸಾಮಾನ್ಯ ಮಿಡಲ್ ಕ್ಲಾಸ್ ವ್ಯಕ್ತಿ ಅವಮಾನಕ್ಕೆ ಒಳಗಾಗಿ ಸಹಾಯ ಕೇಳೋ ಬದಲು ಸಾಯೋದೇ ಮೇಲು ಅಂತ ಯೋಚನೆ ಮಾಡ್ತಾನೆ. ಹಾಗಿದ್ರೆ ಮೇಕ್ ಶೋರ್ ಈ ಥರ್ಡ್ ಪಾರ್ಟಿ ಮನಿ ಲೆಂಡರ್ಸ್ ಗಳಿಗೆ ಆದಷ್ಟು ಕಡಿಮೆ ಅಸಲು ಪೇ ಮಾಡಿ, ಮತ್ತೆ ಆದಷ್ಟು ಈ ಥರ್ಡ್ ಪಾರ್ಟಿ ಚೈನೀಸ್ ಆಪ್ಸ್ ಗಳಿಂದ ದೂರ ಉಳಿಯಿರಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬೈ ಬಾಯ್.